ಸ್ನೇಹಿತರೆ ಆಕ್ಸಿಡೆಂಟಲ್ ಆಟೋ ಸೇವ್ ಆಪ್ಷನ್ ಫಾರ್ ಮೈಕ್ರೋಸಾಫ್ಟ್ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಎಲ್ಲರಿಗೂ ಟೆಕ್ ಬೌ 90 ಮತ್ತು ಟೆಕ್ ಗುರು ಹಿರೇಮಠ ಚಾನಲ್ಗೆ ಸ್ವಾಗತ. ಇವತ್ತೇನೆಂದರೆ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟಲ್ಲಿ ಹೇಗೆ ಆಟೋ ಸೇವ್ ಆಪ್ಷನ್ ಎನೇಬಲ್ ಮಾಡೋದಂತ ನೋಡೋಣ. ಸೊ ಇದು ಡೈರೆಕ್ಟಾಗಿ ಓಪನ್ ಮಾಡಿಬಿಡ್ತೀನಿ. ಆಕ್ಸಿಡೆಂಟಲ್ ಡಾಟಾ ಸೇವ್ ಅನ್ನೋದೊಂದು ವರ್ಡ್ ಕ್ರಿಯೇಟ್ ಮಾಡೀನಿ. ಸೊ ಇಲ್ಲಿ ನೋಡ್ಬೋದು. ಸೊ ಏನೂ ಇಲ್ಲ, ಡಾಟಾ ಈ ಸದ್ಯ ಜಸ್ಟ್ ಫೈಲ್ ಹೋಗ್ರಿ. ಫೈಲ್ ಹೋದ್ಮೇಲೆ ಇಲ್ಲೊಂದು ಆಪ್ಷನ್ ಕೊಡುತ್ತೆ. ಮೇನ್ ಈ ಸೆಟ್ಟಿಂಗ್ ಎನೇಬಲ್ ಮಾಡೋದು ಫೈಲು ಆಪ್ಷನ್ಸ್ಗೆ ಹೋಗ್ರಿ. ಆಪ್ಷನ್ಸಲ್ಲಿ ನೋಡ್ರಿ ವರ್ಡ್ ಆಪ್ಷನ್ ಅಂತ ಇರ್ತೈತಿ. ಇದ್ರೊಳಗೆ ಸೇವ್ ಅನ್ನೋದು ಆಪ್ಷನ್ ಐತಿ. ಇಲ್ಲಿಂದ ಕ್ಲಿಕ್ ಮಾಡಿರಿ. ಇಲ್ಲಿ ಸೇವ್ ಡಾಕ್ಯುಮೆಂಟ್ ಅಂತ ಐತಿ. ಓಕೆ, ಇದರಲ್ಲಿ ಸೇವ್ ಫೈಲ್ ಇನ್ ದಿಸ್ ಫಾರ್ಮೆಟ್ ಲೇಟೆಸ್ಟ್ ಡಾಕ್ಯುಮೆಂಟ್ಸ್. ಆಮೇಲೆ ಇಲ್ಲಿ ಎರಡು ಆಪ್ಷನ್ ಅದು ಮೇನ್ ನೋಡ್ರಿ. ಸೇವ್ ಆಟೋ ರಿಕವರ್ ಇನ್ಫಾರ್ಮೇಷನ್ ಎವ್ರಿ 20 minutes ಅಂತ ಐತಿ. ಆಮೇಲೆ ಕೀಪ್ ದ ಲಾಸ್ಟ್ ಆಟೋ ಸೇವ್ಡ್ ವರ್ಷನ್ ಇಫ್ ಐ ಕ್ಲೋಸ್ ವಿತೌಟ್ ಸೇವಿಂಗ್ ಅಂತ ಐತಿ. ಇದು 20 ನಿಮಿಷದನ್ನ ಒಂದು ಮಾಡ್ಕೊರಿ. ಆಮೇಲೆ ಇವೆರಡು ಮೇನ್ ನೆನಪಿಟ್ಕೋರಿ. ಸೇವ್ ಆಟೋ ರಿಕವರ್ ಇನ್ಫಾರ್ಮೇಷನ್ ಎವ್ರಿ 1 minute ಅಂತ ಮಾಡಿರ್ಬೇಕು. ಆಮೇಲೆ ಎರಡು ಚೆಕ್ ಬಾಕ್ಸ್ ಇರಬೇಕು. ಕೀಪ್ ದ ಲಾಸ್ಟ್ ಆಟೋ ಸೇವ್ಡ್ ವರ್ಷನ್ ಇಫ್ ಐ ಕ್ಲೋಸ್ ವಿತೌಟ್ ಸೇವಿಂಗ್ ಎನೇಬಲ್ ಮಾಡಿ ಓಕೆ ಕೊಡ್ರಿ. ಈಗ ತಾವು ನೋಡ್ಬೋದು 1 ಗಂಟೆ 19 ನಿಮಿಷ ಆಗೈತಿ. ಇಲ್ಲೇ ನಾ ಏನು ಮಾಡ್ತೀನಿ, ಒಂದಿಷ್ಟು ಇನ್ಫಾರ್ಮೇಷನ್ ಟೈಪ್ ಮಾಡ್ತೀನಿ. ಆ್ಯನಿಮಲ್ಸಲ್ಲಿ ಕ್ಯಾಟ್, ಡಾಗ್, ಎಲಿಫೆಂಟ್, ಫಾಕ್ಸ್, ಜಸ್ಟ್ ಒಂದು ಇನ್ಫಾರ್ಮೇಷನ್ 1:19ಕ್ಕೆ ಸ್ಟಾರ್ಟ್ ಮಾಡಿ ಡಾಟಾ ಸೇವ್ ಮಾಡೀನಿ. ಈಗ ಏನಂದರೆ ಇದು ಓನ್ಲಿ ಏನಾಗುತ್ತಂದ್ರೆ ಪರ್ಟಿಕ್ಯುಲರ್ ಆಗಿ ಸಿಸ್ಟಮ್ ಕರೆಂಟ್ ಹೋಗಿ ಪವರ್ ಸಪ್ಲೈ ಡೌನ್ ಆಗಿ ಟೋಟಲ್ ಏನೋ ನಾವು ಸೇವ್ ಮಾಡಾರ್ದ ಕ್ಲೋಸ್ ಆತಂದ್ರೆ ಒಮ್ಮೆ UPS ಕೈ ಕೊಡ್ತಂದ್ರೆ ಅವಾಗ ಹೆಲ್ಪ್ ಆಗುತ್ತೆ. ಇನ್ನೊಂದು ಕ್ರ್ಯಾಶ್ ಆಯ್ತು ಸಿಸ್ಟಮ್ಮು ಅಥವಾ ಹ್ಯಾಂಗ್ ಆಯ್ತಂದಾಗ ಈ ಆಪ್ಷನ್ ವರ್ಕ್ ಆಗುತ್ತೆ. ಈಗ ನೀವು ಎಕ್ಸಾಂಪಲ್ ಅನ್ಬೋದು ನಾವು ಈಗ ನಾ ಇಲ್ಲ ಸೇವ್ ಡೋಂಟ್ ಸೇವ್ ಐತಿ. ಡೋಂಟ್ ಸೇವ್ ಅಂತ ಕೊಟ್ಟರೆ ಆ ಆಪ್ಷನ್ ಬರ್ತಾನಂದ್ರೆ ಇಲ್ಲ. ನೆನ್ಪಿಡ್ಕೋರಿ ಮೇನ್ ಸೇವ್ ಡೋಂಟ್ ಸೇವ್ ಕ್ಯಾನ್ಸಲ್. ಇದು ವರ್ಕ್ ಆಗೋದು ಓನ್ಲಿ ಕ್ರ್ಯಾಶ್ ಸಿಸ್ಟಮ್ ಅಥವಾ ಪವರ್ ಸಪ್ಲೈ ಕಟ್ ಆಗಿ ಏನಾರು ಆದಾಗ ಅವಾಗ ಈ ಆಪ್ಷನ್ ರಿಕವರ್ ಆಪ್ಷನಲ್ಲಿ ಬರ್ತೈತಿ. ಸೊ ಇದನ್ನು 1ನೇ ಸ್ಟೆಪ್ಪಲ್ಲಿ ಇದು ಪಾರ್ಟ್. ಓಕೆ, ಈಗ ನೋಡ್ಬೋದು 1:20 ಆಗೈತಿ. ಸೊ 1:19ಕ್ಕೆ ಡಾಟಾ ಎಂಟ್ರಿ ಮಾಡಿದ್ದೆ ನಾನು ಏನು ಮಾಡ್ತೀನಿ, ಮ್ಯಾನ್ಯುವಲ್ ಒಂದು ಕ್ರ್ಯಾಶ್ ಮಾಡ್ತೀನಿ. ನೋಡೋಣ, ಟಾಸ್ಕ್ ಮ್ಯಾನೇಜರ್ಗೆ ಹೋಗಿ. ಸೊ ಇಲ್ಲಿ ವರ್ಡ್, ಓಕೆ ವರ್ಡ್ ನೇಮ್ ಮಾಡ್ತೀನಿ ನಾನು. ನೋಡ್ಬೋದು ತಾವು ಇನ್ನೊಮ್ಮೆ ತೋರಿಸ್ತೀನಿ. ಡಾಟಾ ಸೇವ್ ಮಾಡಿಲ್ಲ ನಾನು ಇದನ್ನು ವರ್ಡ್ ಫೈಲ. ಸೊ ಕ್ಯಾನ್ಸಲ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಡೈರೆಕ್ಟಾಗಿ ಏನು ಮಾಡ್ತೀನಿ, ಕ್ರ್ಯಾಶ್ ಮಾಡ್ತೀನಿ, ಅಂದರೆ ಎಂಡ್ ಮಾಡಿಬಿಡ್ತೀನಿ ಆ ವರ್ಡ್ ಫೈಲ್ನ. ಸೊ ವರ್ಡ್ ಫೈಲ್ ಕ್ಲೋಸ್ ಆಯಿತು. ಸೊ ಇಲ್ಲಿ ಆಕ್ಸಿಡೆಂಟಲ್ ಡಾಟಾ ಸೇವ್ ಫೋಲ್ಡರ್ ಇದನ್ನು ಹೊಳ್ಳಿ ಓಪನ್ ಮಾಡ್ತೀನಿ. ಇಲ್ಲಿ ತಾವು ನೋಡ್ಬೋದು 1 ಗಂಟೆ 19 ಇಲ್ಲಿ ಡಾಕ್ಯುಮೆಂಟ್ ರಿಕವರ್ ಅಂತ ಬರ್ತೈತೆ ಆಪ್ಷನ್ ಸೈಡ್ಗೆ. ಮೇನ್ ಇದನ್ನು ನೋಡ್ಕೊರಿ. ಇಲ್ಲಿ ವರ್ಡ್ ಹ್ಯಾಸ್ ರಿಕವರ್ಡ್ ದ ಫಾಲೋಯಿಂಗ್ ಫೈಲ್ಸ್. ಇದು 1:19ಕ್ಕೆ ನಾವು ಕ್ರಿಯೇಟ್ ಮಾಡಿದ್ವಿ. ಸೊ ಅದನ್ನು ಕ್ಲಿಕ್ ಮಾಡಿರಿ. ಆಟೋಮೆಟಿಕ್ ನಾವೇನು ಡಾಟಾ ಮಾಡಿದ್ವಿ ಅದು ಇನ್ಫಾರ್ಮೇಷನ್ ಇಲ್ಲಿ ಬರ್ತೈತಿ. ಈ ರೀತಿಯಾಗಿ ನಾವೇನು ಮಾಡ್ಬೋದು, ಡಾಟಾ ರಿಕವರಿ ಮಾಡ್ಕೋಬೋದು. ವರ್ಡಲ್ಲಿ ಸೇವ್ ಮಾಡಲಾರ್ದ ಇದ್ದಾಗ ಹೊಳ್ಳಿ ಲಾಸ್ಟ್ ಮೂಮೆಂಟ್ ಒಳಗೆ ಏನು ಮಾಡಿರ್ತೀವಿ ಆ ಡಾಟಾ ಬರ್ತೈತಿ. ತಮ್ಗೆ ಹೆಲ್ಪ್ ಆಗ್ಬೋದು ಅಂದ್ಕೊಂಡಿನಿ. ಒಂದು ಟ್ರಿಕ್ಸ್ ಎಲ್ಲರೂ ಯೂಸ್ ಮಾಡಿರಿ. ಎನೇಬಲ್ ಮಾಡ್ಕೊರೋ ಆಪ್ಷನ್ 1 minute ಅಂತ ಸೆಟ್ ಮಾಡ್ಕೊರೋದನ್ನು 20 ನಿಮಿಷದಿದ್ದು. ಆಮೇಲೆ ನಮ್ಮ ಚಾನಲ್ನ ಫಾಲೋ ಮಾಡಿರಿ. ಇನ್ಸ್ಟಾಗ್ರಾಮ್ ಪೇಜ್ನ ಟೆಕ್ ಬೌ 90 ಅಂತ. ಅದೇ ರೀತಿ ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ವ್ಯೂ ಮಾಡಿರಿ. ಧನ್ಯವಾದಗಳು.